ನಮಸ್ತೆ ಸ್ನೇಹಿತರೆ. ಬಿಹಾರದ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ಫಲಿತಾಂಶ ಬಂದ ಮೇಲೆ ಮನೆ ಡಿ ಕೆ ಶಿವಕುಮಾರ್ ಅವರಿಗೆ ನಾನು ಹೇಗಾದರೂ ಒಂದೆರಡು ವರ್ಷ ಮುಖ್ಯಮಂತ್ರಿ ಆಗಿಬಿಡಬೇಕು, ಆ ಮೂಲಕ ರಾಜ್ಯದಲ್ಲಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳ ಪಟ್ಟಿಯಲ್ಲಿ ನನ್ನ ಹೆಸರು ಇರಬೇಕು, ಈ ಅವಕಾಶವನ್ನು ಬಿಟ್ಟರೆ ನಾನು ಮುಖ್ಯಮಂತ್ರಿ ಆಗೋದು ಕಷ್ಟ ಅದೇ ಅಂತ ಅವರ ಒದ್ದಾಟ ಒಂದು ಕಡೆ. ಜೊತೆಗೆ ಹಾಲಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯನವರು ದೇವರಾಜ ಅರಸೂರು ಅವರನ್ನ ದಾಖಲೆಯನ್ನು ಮೀರಿ ನಂತರ 17ನೇ ಆಯವ್ಯಯನ್ನು ಮಂಡಿಸಿ ಅವ್ರಿಗೆ ಸ್ಥಾನವನ್ನು ಬಿಟ್ಕೊಡ್ಬೋದು ಅನ್ನೋದು ಒಂದು ವಾದ. ಅವರವ್ರ ಮಧ್ಯೆ ಒಬ್ಬರು ಉಪ್ಪಿಟ್ಟು ಕೇಸರಿ ಬಾತು ಇಡ್ಲಿ ವಡೆ ಸಾಂಬಾರು ಕರೆದ್ರು ನಾಷ್ಟಕ್ಕೆ, ಮತ್ತೊಬ್ಬರು ಗೌಡ್ರು ಗಾಡೆ ನಮ್ಮ ಬಾಡು ಬಾಡೆ ನಮ್ಮ ಗಾಡು ಅನ್ನೋ ರೀತಿ ಅವರು ಒಳ್ಳೆ ನಾಟಿ ಕೋಳಿ ತರಿಸ್ಬಿಟ್ಟು ಊಟ ಇಕ್ಬಿಟ್ಟು ನಾಟಿ ಕೋಳಿ ಇಡ್ಲಿ ಮಾಡಿಸ್ಬಿಟ್ಟು ಒಂದಾದರು. ಏನೋ ಒಂದು ಅಧಿಕಾರ ಹಸ್ತಾಂತರದ ವಿಚಾರ, ಪವರ್ ಶೇರಿಂಗ್ ವಿಚಾರ ಒಂದು ಸುಲಲಿತವಾಗಿ ಬಗೆಹರಿಸ್ತದೆ ಆ ಪಕ್ಷದ ಹೈಕಮಾಂಡು ಹಾಗೂ ಇಲ್ಲಿಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅನ್ನುವಂಥ ಮನಸ್ಥಿತಿಗೆ ಆ ಪಕ್ಷದ ಮುಖಂಡರುಗಳು ಬಂದಿದ್ರು. ಆದರೆ ಈಗ ಮತ್ತೊಂದು ಉಪಮುಖ್ಯಮಂತ್ರಿಗಳಿಗೆ ಕಾನೂನು ತೊಡಕು ಎದುರಾಗಿದೆ. ನ್ಯಾಷನಲ್ ಹೆರಾಲ್ಡ್ ಅನ್ನುವಂಥ ಕಂಪನಿಯ ಆಸ್ತಿಯನ್ನು, ನೂರಾರು ಕೋಟಿ ಬೆಲೆ ಬಾಳತಕ್ಕಂಥ ಆಸ್ತಿಯನ್ನು ಈ ಪಕ್ಷದಿಂದ ದೇಣಿಗೆ ಪಡೆದಿದ್ರಲ್ಲ ಆ ಕಂಪ್ನಿಯವರು, ಅದರ ಅಸಲು ಬಡ್ಡಿ ಕೊಡಲಿಲ್ಲ ಅಂಥೇಳಿ ವಶಪಡಿಸ್ಕೊಂಡವ್ರೆ. ಇವರು ಕೊಟ್ಟಿದ್ದಂಥ ದುಡ್ಡಿಗೆ ಲೆಕ್ಕ ಕೊಡಲಿಲ್ಲ ಅಂಥೇಳಿ ತಮಿಳುನಾಡಿನ ಸುಬ್ರಹ್ಮಣ್ಯಂ ಸ್ವಾಮಿಯವರು ಒಂದು ಖಾಸಗಿ ಮೊಕದ್ದಮೆಯನ್ನು ಹೂಡಿರ್ತಾರೆ ದೆಹಲಿಯಲ್ಲಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಯವರ ವಿರುದ್ಧ. ಅದಕ್ಕೆ ದೆಹಲಿಯ ಪೊಲೀಸ್ ಅಂದರೆ ನ್ಯಾಯಾಲಯ ಅವರಿಬ್ಬರನ್ನ FIR ದಾಖಲಿಸಿದೆ ಅವ್ರ ಮೇಲೆ. ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳ ವಿರುದ್ಧ ನೋಟಿಸನ್ನು ಜಾರಿ ಮಾಡಿದೆ. ಇದು ಯಾವ ರೀತಿ ಅಂದರೆ, ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯ ಇಲ್ಲ ಅನ್ನೋದು ಒಂದು ನಾಣ್ಣುಡಿ ಇದೆ. ಹಾಗಾಗಿದೆ ಉಪಮುಖ್ಯಮಂತ್ರಿಗಳ ಪರಿಸ್ಥಿತಿ. ಬಹುಶಃ ರಾಜ್ಯದಲ್ಲಿ ಡಿ ಕೆ ಶಿವಕುಮಾರ್ ಅವರು ಇಲ್ಲದೆ ಹೋಗಿದರೆ ಇಷ್ಟೊತ್ತಿಗೆ ಆಗ ಅಹಮದ್ ಪಟೇಲ್ ಅವರನ್ನು ರಾಜ್ಯಸಭೆ ಮೆಂಬರ್ ಮಾಡುವಾಗ ಪಟ್ಟಂಥ ಶ್ರಮ, ಪಕ್ಷವನ್ನು ಉಳಿಸೋದಕ್ಕೆ ಬೇರೆ ಬೇರೆ ರಾಜ್ಯಗಳಲ್ಲಿ ಚುನಾವಣೆ ನಡೆದೋದಕ್ಕೆ ಆರ್ಥಿಕ ನೆರವನ್ನು ಕೊಟ್ಟಿರುವುದನ್ನು ಗಮನಿಸಿದ್ರೆ ಡಿ ಕೆ ಶಿವಕುಮಾರ್ ಅವರೇನಾದರೂ ಅವತ್ತು 104 ಸ್ಥಾನ ಬಂದಿದ್ದಾಗ ಭಾರತೀಯ ಜನತಾ ಪಕ್ಷ BJP ಅವರು ನಮ್ಮನ್ನು ಕರೆದ್ರು, ಬಂದ್ಬಿಡು ನಿನ್ನನ್ನು ಮುಖ್ಯಮಂತ್ರಿ ಮಾಡ್ತೀವಿ, ಉಪಮುಖ್ಯಮಂತ್ರಿ ಮಾಡ್ತೀವಿ ಅಂತ ಹೇಳಿದರೆ ಅವತ್ತು ಹೊಂಟೋಗಿದ್ರೆ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಹಗಲೊತ್ತು ಬ್ಯಾಟ್ರಿ ಹಾಕೊಂಡು ಹುಡುಕಿದ್ರು ಸಿಗ್ತಿರ್ಲಿಲ್ಲ. ಅದರಲ್ಲಿ ಎಳ್ಳಷ್ಟು ಸುಳ್ಳಿಲ್ಲ. ಅದರ ವಿಚಾರ ಆಮೇಲೆ ಮಾತಾಡೋಣ ಇನ್ನೊಂದ್ಸಲಿ. ಹಾಗಾಗಿ ಈಗೇನಾಗಿದೆ, ಡಿ ಕೆ ಶಿವಕುಮಾರ್ಗೆ ಏನೋ ಒಂದು ನಮ್ಮ ಮಧ್ಯೆ ನಮ್ಮ ಹೈಕಮಾಂಡ್ ಏನೋ ಒಂದು ಹಂತಕ್ಕೆ ತಂದು ನಾನು ಮುಖ್ಯಮಂತ್ರಿಯಾಗಿ ಒಂದೆರಡು ಬಜೆಟ್ ಮಂಡಿಸ್ಬಿಟ್ಟು ನನ್ನ ಹೆಸರು ಇತಿಹಾಸದ ಪುಟಗಳಲ್ಲಿ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು ಯಾರು ಅಂದರೆ ದೊಡ್ಡಾಲಹಳ್ಳಿ ಕೆಂಪೇಗೌಡ ಡಿ ಶಿವಕುಮಾರ್ ಅನ್ನೋ ಲೆಕ್ಕಾಚಾರದಲ್ಲಿ ಬರ್ತದೆ ಅಂದ್ಕೊಂಡು ಅವರು ಬಹಳ ಖುಷಿಯಾಗಿದ್ದರು. ಹಾಗಾಗಿ ಈಗ ಅವ್ರ ಮೇಲೆ FIR ಹಾಕಿ ಅವ್ರ ಹೈಕಮಾಂಡ್ ನಾಯಕರು ಇಬ್ಬರ ಮೇಲೆ ಹಾಕಿ ಇವ್ರ ಮೇಲೆ ನೋಟಿಸ್ ಕೊಟ್ಟಿರೋದು ಮತ್ತೊಂದು ತಲೆನೋವು ಶುರುವಾಗಿದೆ ಡಿ ಕೆ ಶಿವಕುಮಾರ್ಗೆ. ಅದರಲ್ಲಿ ಎರಡು ಮಾತಿಲ್ಲ. ನೋಡಬೇಕು ಮುಂದಿನ ದಿನಮಾನಗಳಲ್ಲಿ ಕಾನೂನು ಹೋರಾಟಗಳನ್ನು ಯಾವ ರೀತಿ ಮಾಡ್ತಾರೆ, ಇದಕ್ಕೆ ರಾಜಕೀಯ ಪಕ್ಷಗಳು ಯಾವ ರೀತಿ ಬಣ್ಣ ಕಟ್ತವೆ, ಇವರು ಯಾವ ರೀತಿಯ ಕಾನೂನು ಹೋರಾಟಗಳನ್ನು ಎದುರಿಸ್ತಾರೆ, ಆ ಮೂಲಕ ಗೆದ್ದು ಬರ್ತಾರಾ ಇಲ್ವಾ. ಈಗ ನೋಟಿಸ್ ಕೊಟ್ಟಿರೋದು ಸಿದ್ದರಾಮಯ್ಯನವ್ರಿಗೆ ಒಳಗೊಳಗೆ ಖುಷಿ, ಅದರಲ್ಲಿ ಎರಡು ಮಾತಿಲ್ಲ. ಯಾಕೆಂದರೆ ಹಿಂದೆ ಅರವಿಂದ್ ಕೇಜ್ರಿವಾಲ್ ಅವ್ರದ್ದು ಐತಲ್ಲ ದೆಹಲಿಲಿ, ಜೈಲಲ್ಲಿ ಕೂತ್ಕೊಂಡು ಆಳ್ವಿಕೆ ಮಾಡೋಕ್ಕಾಗ್ದೇ ರಾಜೀನಾಮೆ ಕೊಟ್ಬಿಟ್ಟು ಬೇರೊಬ್ಬರು ಮುಖ್ಯಮಂತ್ರಿ ಆದರೂ, ಚುನಾವಣೆ ನಡೀತು. ಆ ರಾಜ್ಯದಲ್ಲಿ ಅತಿ ಕೆಳಮಟ್ಟದ ಪ್ರದರ್ಶನವನ್ನು ಆಮ್ ಆದ್ಮಿ ಪಕ್ಷ ತೋರ್ತು. ಆ ನಿಟ್ಟಿನಲ್ಲಿ ಯೋಚಿಸ್ಬೇಕಾಗ್ತದೆ. ಈಗ ಅದನ್ನು ಹೇಳ್ತಾರೆ ಸಿದ್ದರಾಮಯ್ಯನವ್ರು, ಏನಾದ್ರು ಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಡಿ ಅಂದರೆ ಆ ಕೇಸು ನೋಟಿಸ್ ಕೊಟ್ಟದೆ, ನಿಮ್ಮ ಮೇಲೆ FIR ಹಾಕದೆ, ಅದೇನಾರ ವಿಚಾರಣೆ ತುರ್ತಾಗಿ ನಡೆದ್ಬಿಟ್ಟು ಇವರು ಹಾಲಿ ಮುಖ್ಯಮಂತ್ರಿ ಆಗಿದ್ದಾಗ ಏನಾದರೂ
ಇವರನ್ನು ಬಂಧಿಸಬೇಕು ಅಂತ ಏನಾರು ಆದೇಶ ಆದರೆ ನೆಕ್ಸ್ಟ್ ಏನು ಮಾಡೋದು? ನೆಕ್ಸ್ಟು ನಾನು ಮುಖ್ಯಮಂತ್ರಿನೇ ಆಯ್ತೀನಿ ಅಂತೇಳಿ ದಲಿತರು, ಲಿಂಗಾಯತ ಸಮಾಜದ ಶಾಸಕರು ಅವರು ಒಂದೊಂದು ಟೀಮ್ ಆಗಿ ಮನೆಯೊಂದು 3 ಬಾಗಿಲಾಗೋ ಥರ ಒಕ್ಕಲಿಗರದೇ ಒಂದು, ಹಿಂದುಳಿದವ್ರದ್ದೊಂದು, ಲಿಂಗಾಯತರದ್ದೊಂದು, ಈ ಥರ 3-4 ಓಳಾಗೋದ್ರೆ ಪಕ್ಷ ಏನು ಮಾಡೋದು ಅಂತೇಳಿ ಸಿದ್ದರಾಮಯ್ಯನವರು ಹೆಂಗೋ ಆ ಕೇಸ್ ತೀರ್ಮಾನ ಆಗಂಟ ನಾನೇ ಇರ್ತೀನಿ, ಅದಾದ ನಂತರ ಬಗೆಹರಿಸ್ರೆ 1-2 ವರ್ಷ ಅವರು ಆಗಲಿ, ಬೇಡ ಲಾಸ್ಟ್ಗೆ 1 ವರ್ಷನಾರು ಅವರಾಗಲಿ, ಈ ಕಾನೂನು ಹೋರಾಟ ಎಲ್ಲ ಸುಲಲಿತವಾಗಿ ಮುಗಿದೋದ್ರೆ ಎನ್ನುವಂಥ ಮನಸ್ಥಿತಿಗೆ ಸಿದ್ದರಾಮಯ್ಯನವರು ಬಂದರೂ ಬರ್ಬೋದು, ಹೇಳೋಕ್ಕಾಗಲ್ಲ. ಯಾಕೆಂದರೆ ಅಧಿಕಾರ ಅನ್ನೋದು ಅಷ್ಟು ಸುಲಭದಲ್ಲಿ ಯಾರನ್ನೂ ಬಿಟ್ಕೊಡಲ್ಲ. ಅಧಿಕಾರ ಇಲ್ಲದೇ ಇದ್ದಾಗ ಹೆಂಗೋ ಇರ್ತಾರೆ, ಅಧಿಕಾರ ಬಂದು ಕಳ್ಕೋವಾಗ ರೌಡಿ MLA ನಮ್ಮ ಮುಖ್ಯಮಂತ್ರಿ ಚಂದ್ರು ಹೇಳ್ತಾರೆ, ಅಂಬರೀಷ್ ಅವರು ಬಾಯಿಗೆ ಬಂದಂಗೆ ಬೋದ್ಬಿಟ್ಟು ಪಕ್ಷಕ್ಕೆ ಸೇರಿಸ್ಕೋವಾಗ ರಾಜೀನಾಮೆ ಕೊಟ್ಟಿರ್ತಾರೆ ಅವರು. ಮಂತ್ರಿ ಕೋದಂಡನ ರಾಜೀನಾಮೆ ಅಂದ್ಬಿಟ್ಟು ಜಗದೀಶ್ ಹೇಳ್ತಾನೆ, ಕಟ್ಕೊಂಡು ಹೇಳ್ತಿ ಇನ್ನೊಬ್ಬನ ಜೊತೆ ಓಡೋದ್ರೂ ಸಹಿಸ್ಕೋಬೋದು, ಪದವಿ ಇದ್ದರೆ ಸಹಿಸ್ಕೋಕ್ಕಾಗೋದಿಲ್ಲ ಅಂತ ಮುಖ್ಯಮಂತ್ರಿ ಚಂದ್ರು ಅವರು ಹೇಳ್ತಾರೆ. ಹಂಗಾಗಿ ಅದರಲ್ಲೂ ಈ ರಾಜಕಾರಣದ ಪದವಿ ಅದೆಲ್ಲ, ಸರ್ಕಾರಿ ಕೆಲಸ ಬಿಡಿ, ಸಸ್ಪೆಂಡ್ ಆದರೂ ಡಿಸ್ಮಿಸ್ ಆದರೂ ಕಾನೂನು ಹೋರಾಟ ಮಾಡ್ತಾರೆ, ತಗೋತಾರೆ, ಅದರಲ್ಲಿ ಏನೂ ಇಲ್ಲ. ಆದರೆ ಈ ಅಧಿಕಾರದ ಜನಪ್ರತಿನಿಧಿಗಳು ಅನ್ನುವಂಥ ಮಂತ್ರಿ, ಶಾಸಕ, ಮುಖ್ಯಮಂತ್ರಿ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಅಧ್ಯಕ್ಷ, ಇಂಥವು ಅಧಿಕಾರ ಕಳ್ಕೊಂಡು 5 ವರ್ಷ ಪೂರೈಸಿ ಹೋಗೋದಕ್ಕೂ ಮಧ್ಯದಲ್ಲಿ ಅಧಿಕಾರವನ್ನು ಬಿಡೋದಕ್ಕೂ ಭಾಳ ವ್ಯತ್ಯಾಸ ಇದೆ. ಹಾಗಾಗಿ ಸ್ನೇಹಿತರೆ, ನೋಡೋಣ ಮುಂದಿನ ದಿನಮಾನಗಳಲ್ಲಿ ರಾಜ್ಯದ ರಾಜಕಾರಣ, ಅಧಿಕಾರ ಹಸ್ತಾಂತರದ ಪವರ್ ಶೇರಿಂಗ್ ವಿಚಾರ ಯಾವ ಮಟ್ಟಿಗೆ ಎಲ್ಲಿಗೋಗಿ ನಿಲ್ತದೆ ಅಂತ ಕುತೂಹಲದಿಂದ ಕಾಯ್ತಾ ಇರೋಣ ಅಂಥೇಳಿ ಈ ನನ್ನ ಸಾಮಾಜಿಕ ಜಾಲತಾಣದ ವಿಡಿಯೋಗೆ ಪೂರ್ಣ ವಿರಾಮವಾಗ್ತಾ ಇದ್ದೀನಿ. ಭಗವಂತ ಎಲ್ಲರೂ ಒಳ್ಳೇದು ಮಾಡಲಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಶುಭ ದಿನ.